ಮೂಡಾ ಕೇಸಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಆಗ ಸರ್ಕಾರ ಯಾವುದಿತ್ತು, ಮುಖ್ಯಮಂತ್ರಿ ಯಾರಿತ್ತು, ಆಗ ಬೊಮ್ಮಾಯಿ ಸಿಎಂ ಅವರ ಮೇಲೆ ಪ್ರಾಸಿಕ್ಯೂಷನ್ ಯಾಕೆ? ಈ ವಿಷಯದಲ್ಲಿ ರಾಜ್ಯಪಾಲರು ತಮ್ಮ ಬುದ್ಧಿ ಯಾಕೆ ಉಪಯೋಗಿಸಿಲ್ಲ ಅಂತ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕಿದರು. ಅಧಿಕಾರಿಗಳ ಮೇಲೆ ಪ್ರಾಸಿಕ್ಯೂಷನ್ ಬೇಡವಾ? ಮೂಡಾ ಸೈಟ್ ಕೊಟ್ಟವರ ಮೇಲೆ ಪ್ರಾಸಿಕ್ಯೂಷನ್ ಯಾಕಿಲ್ಲ? ಆಗ ಮೂಡಾ ಚೇರ್ಮನ್ ಇದ್ದವರು ಯಾರು ಹೇಳಿ? ಇವರ ಅಧಿಕಾರದಲ್ಲಿಯೇ ಸೈಟನ್ನು ಕೊಟ್ಟಿದ್ದಾರೆ, ಇವರ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ, ಇವರೇ ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು. 14 ಸೈಟ್ ಏನು ಕೊಟ್ಟಿದ್ದಾರೆ ಅಂತೇಳಿ ಏನು ಆರೋಪ ಅಥವಾ ಏನು ಹೇಳ್ತಾ ಇದ್ದಾರಲ್ಲ, 14 ಸೈಟ್ ಅಷ್ಟೇ ಯಾಕೆ 125 ಸೈಟ್ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತೇಳಿ, ಅಂದರೆ ಲಾ ಪಾಯಿಂಟ್ ಮಾತಾಡ್ತಾ ಇರುವಂಥದ್ದು. 14 ಸೈಟು ಸಿಎಂ ಸಿದ್ದರಾಮಯ್ಯ ಧರ್ಮಪತ್ನಿ ಅವರ ಹೆಸರಿನಲ್ಲಿ ತೆಗೆದುಕೊಂಡಿರುವಂಥ ಆರೋಪ, ಇದರಲ್ಲಿ ಅಧಿಕಾರದ ದುರುಪಯೋಗ ಆಗಿದೆ ಅನ್ನುವಂಥ ಆರೋಪ. ಇದರ ಬಗ್ಗೆ ಈಗಾಗಲೇ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಹೇಳ್ತಾ ಇರುವಂಥದ್ದು, ಮೂಡಾ ಕೇಸಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರವಾಗಿ ಆಗ ಸರ್ಕಾರ ಯಾವುದಿತ್ತು, ಮುಖ್ಯಮಂತ್ರಿ ಯಾರಿದ್ರು, ಬೊಮ್ಮಾಯಿ ಅವರಿದ್ರು, ಬೊಮ್ಮಾಯಿ ಅವರೇ ಸಿಎಂ ಆಗಿದ್ರು, ಅವರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ ಅನ್ನುವಂಥ ಪ್ರಶ್ನೆ. ಈ ವಿಷಯದಲ್ಲಿ ರಾಜ್ಯಪಾಲರು ತಮ್ಮ ಬುದ್ಧಿಯನ್ನು ಯಾಕೆ ಉಪಯೋಗಿಸಿಲ್ಲ ಅನ್ನುವಂಥ ವಾದವನ್ನು ಮಾಡಿದ್ದಾರೆ. ನೋಡಬೇಕು ಈ ಪ್ರಕರಣ ಎಲ್ಲಿಯ ತನಕ ಹೋಗುತ್ತೆ ಅಂತ. ಸೊ ವಾಕ್ ಮಾಡಿದ್ರೆ ಒಳ್ಳೇದಾಗ್ತದೆ, ಹೆಲ್ತ್ಗೆ ಒಳ್ಳೇದಾಗ್ತದೆ, ಮಾಡಲಿ, ಅದರ ಬಗ್ಗೆ ಏನು ಚರ್ಚೆ ಇಲ್ಲ. ಈಗ ವಾಲ್ಮೀಕಿ ಹಗರಣ, ಮೂಡಾ ಹಗರಣಗಳು ಹಿಡ್ಕೊಂಡು ಇದೇ ಮಾಡ್ತಿದ್ದಾರೆ. ಈಗ ಮೂಡಾ ಹಗರಣದಲ್ಲಿ ಒಂದು ಕೇಳೋದು, ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆಯ್ತಾ, ಮತ್ತು ಈ ಆಫೀಸರ್ಸ್ಗಳ ಮೇಲೆ ಪ್ರಾಸಿಕ್ಯೂಷನ್ ಬೇಡ? ಈಗ ಏನು ಸೈಟ್ ಕೊಟ್ಟಿರ್ತಕ್ಕಂಥ ಆಫೀಸರ್ಸ್ಗಳಿದ್ದಾರೆ, ಅವ್ರು ಯಾರ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಏನ್ರಿ? ಚೇರ್ಮನ್ ಮೇಲೆ ಪ್ರಾಸಿಕ್ಯೂಷನ್ ಬೇಡ? ಯಾರು ಚೇರ್ಮನ್ ಇದ್ರು ಅವಾಗ? ಆ ಟೈಮ್ನಾಗ ಯಾವ ಗೌರ್ಮೆಂಟ್ ಇತ್ತು? ಅವ್ರೇನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಸಿಎಂ ಯಾರಿದ್ರು ಅವಾಗ? ಹೂ ವಾಸ್ ದ ಸಿಎಂ? ಮತ್ತೆ ಬೊಮ್ಮಾಯಿ ಸಾಹೇಬ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಮಾಡ್ಬೇಕಲ್ಲ ಗವರ್ನರು? ಅಲ್ಲ, ಅಧಿಕಾರಿಗಳ ಮೇಲೆ ಈ ಸರ್ಕಾರನೇ ಮಾಡಬಹುದು ಸರ್. ಅಲ್ಲ, ಅದು ಯಾಕೆ ಅಲ್ರಿ, ಅದು ಸೆಕೆಂಡ್ರಿ. ಫಸ್ಟ್ ನಾವು ಈಗ ನೋಡಿ, ನಾವು ಕೇಳಿದ ಪ್ರಶ್ನೆಗೆ ಏನು ಮಾಡ್ಬೋದು ಏನಿಲ್ಲ ಅಂತ ಹೇಳ್ತಾರೆ ನೀವು. ಆಯ್ತು, ನೀವು ಅದೇ ಹೇಳಿ ಕೇಳಿದ್ರೆ, ವೈ ಗವರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್? ಐ ಆಮ್ ಆಸ್ಕಿಂಗ್ ಯು, ವೈ ಗವರ್ನರ್ ಹ್ಯಾಸ್ ನಾಟ್, ಆನರಬಲ್ ಗವರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್? ಕೇಳ್ಬೇಕಲ್ವಾ ನೀವು? ಬಿಜೆಪಿ ಅವ್ರಿಗೆ ಕೇಳ್ರಿ ಸರ್, ಪ್ರಾಸಿಕ್ಯೂಷನ್ ಬರೀ ಸಿದ್ದರಾಮಯ್ಯ ಅವ್ರ ಮೇಲೆ ಯಾಕೆ ಕೊಡಬೇಕು, 125 ಸೈಟ್ ಮೇಲೆ ಕೊಡಬೇಕು? ಆಮೇಲೆ ಸೈಟ್ ಕೊಟ್ಟರು ಯಾರು? ಸೈಟ್ ಕೊಟ್ಟರು ಯಾರು? ಅಧಿಕಾರಿಗಳು ತಾನೆ. ಈಗ ಸೈಟ್ ಕೊಡ್ಬೇಕಂದ್ರೆ ಏನ್ರಿ, ಒಂದು ರೂಲ್ಸ್ ಹೆಂಗಿದೆ? ಅವನಿಗೆ ಅರ್ಹತೆ ಇದೆಯಲ್ಲೋ ಚೆಕ್ ಮಾಡಬೇಕು, ವೆದರ್ ಇಸ್ ಅ ಲ್ಯಾಂಡ್ ಲೂಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.